ಒಳ ಮೀಸಲಾತಿ ಜಾರಿಗೆ ಜಾತಿ ಗಣತಿ ಕಾರ್ಯ. ಗುಬ್ಬಿಯಲ್ಲಿ ಜಾತಿ ಜನಗಣತಿಗೆ ತಹಸೀಲ್ದಾರ್ ಚಾಲನೆ. ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಲಾಗಿದೆ. ನಿನ್ನೆಯಿಂದ ಜಾತಿ ಜನಗಣತಿ ಕಾರ್ಯಕ್ಕೆ ರಾಜ್ಯಾದ್ಯಂತ ಚಾಲನೆಯನ್ನ ನೀಡಲಾಗಿದ್ದು, ಗುಬ್ಬಿಯಲ್ಲಿ ತಹಸೀಲ್ದಾರ್ ಆರತಿ ತಾಲೂಕಿನಲ್ಲಿ ಜಾತಿ ಗಣತಿಗೆ ಚಾಲನೆಯನ್ನ ನೀಡಿದರು. ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದ 17ನೇ ವಾರ್ಡ್ನಲ್ಲಿ ನಡೆದ ಗಣತಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಜಾತಿ ಗಣತಿಗೆ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಆರತಿ, ತಮ್ಮ ಕುಟುಂಬದ ಜಾತಿ, ಉಪಜಾತಿ ಮತ್ತು ಇತರೆ ಮಾಹಿತಿಯನ್ನ ನಿಖರವಾಗಿ ಗಣತಿದಾರರಿಗೆ ನೀಡಬೇಕು. ಗಣತಿದಾರರು ಮನೆ ಬಾಗಿಲಿಗೆ ಬಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಮೀಕ್ಷೆ ನಡೆಸಿ ದತ್ತಾಂಶಗಳನ್ನು ಸಂಗ್ರಹ ಮಾಡಲಾಗುತ್ತಿದ್ದು, ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸುವಂತೆ ತಿಳಿಸಿದರು. ಅಧಿಕೃತವಾಗಿ ಚಾಲನೆ ಆಗಿ ಇಡೀ ತಾಲೂಕಿನಾದ್ಯಂತ ಪ್ರಾರಂಭಗೊಂಡಿದೆ. ಈಗಾಗಲೇ ನಾವು ಏನು ಎನ್ಯುಮರೇಟರ್ಸ್ ಆಗಿ ನೇಮಕಗೊಂಡಿದ್ದೀವಿ, ಅವರಿಗೆಲ್ಲ ಈಗಾಗಲೇ ಒಂದು ಬಾರಿ ಟ್ರೈನಿಂಗ್ ಕೊಟ್ಟು ಹೇಗೆ ಸಮೀಕ್ಷೆ ಬೇಕು ಅಂತ ಈಗ ಎಲ್ಲರಿಗೂ ರೀತಿಯನ್ನ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಆ ಫಾರ್ಮ್ಸ್ ಏನಿದೆ ಅದಕ್ಕೆ ಇರ್ತೀವಿ. ಎಲ್ಲ ಇದರ ಜನಕ ಎಲ್ಲ ಕೊಳಗೂ ಭೇಟಿ ಆಗಬೇಕು. ಅಲ್ಲಿ ಏನು ಪ್ರಶ್ನೆಗಳಿರುತ್ತೆ ಇಲ್ಲಿ SC ST ಫ್ಯಾಮಿಲಿ ಮಾತ್ರ ಈ ಪ್ರಶ್ನೆಗೆ SC ಫ್ಯಾಮಿಲೀಸ್ಗೆ ಮಾತ್ರ ಕೇಳಬೇಕಂತ ಅವರಿಗೆ ನಾವು ಹೇಳಿದ್ದೀವಿ. ಹಾಗೆ ಎಲ್ಲ ಜನರಲ್ಲಿ ನಾವು ಯಾವುದೇ ಸಂಕೋಚ ಮತ್ತೆ ಮುಜುಗರ ಇಲ್ದಿರ ತಾವು ಮೂಲ ಜಾತಿಗೆ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡಬೇಕು ಅಂತ ಈ ಮೂಲಕ ಕೋರಿಕೊಳ್ಳಿ. ಎಲ್ಲರದು ಈಗ ಫೆಚ್ ರೇಷನ್ ಕಾರ್ಡ್ ಏನು ಆಟೋ ಫೆಚ್ ಆಗಿ ಆಧಾರ್ ನಂಬರ್ಸ್ ಇರುತ್ತೆ. ಸೊ ಅಲ್ಲಿ ಆಟೋ ಫೆಚ್ ಆಗುತ್ತೆ. ಯಾವುದು ಲಿಂಕ್ ಆಗಿರಲ್ಲ ಅದು ಆಧಾರ್ ನಂಬರ್ ಕೇಳುತ್ತೆ. ಮತ್ತೆ ನೀವು ಈ ಹಿಂದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ರಾ ಅಂತ ಒಂದು ಹಾಗೆ ಮನೆಯಲ್ಲಿ ಎಲ್ಲರದು ಫೋನ್ ನಂಬರ್ಸು, ಆಧಾರು, ಅವ್ರ ವಿವಾಹಿತರ ಅವಿವಾಹಿತರ ಆಗಿದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜಾ ಇಲ್ಲ ಸೇಮ್ ಕಾಸ್ಟ್ ಮ್ಯಾರೇಜಾ ಅಂತ ಆಲ್ಮೋಸ್ಟ್ 42 ಪ್ರಶ್ನೆಗಳು ಆ್ಯಪ್ ಮೂಲಕ ಮಾಡಿ ಅದನ್ನೇ ನಾವು ಒಂದು ಫಿಸಿಕಲ್ ಕಾಪಿಯನ್ನು ತಾಲೂಕು ಕಚೇರಿಗೆ ಬಂದು ಆ ದಿನದ ಎಂಡಲ್ಲಿ ಸಬ್ಮಿಟ್ ಮಾಡ್ತಾರೆ. 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ನಡೆಯುತ್ತೆ. ಜಾತಿ ಜನಗಣತಿಗೆ ಚಾಲನೆ ನೀಡುವ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, BRC ಮಧುಸೂದನ್, ಲೋಕನಾಥ್, ಗಣತಿದಾರ ಕುಮಾರ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಸೇರಿ ಹಲವರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.